ನನ್ನ ಹೆಸರು ರೋಹಿಣಿ. ನನಗೆ ಮದುವೆ ಆಗಿ 3 ವರ್ಷ ಆಗಿದೆ. ಮತ್ತೆ ಒಂದು ಮಗು ಇದೆ. ನಾವು ಅತ್ತೆ ಮಾವನ ಜೊತೆಗೆ ಇದ್ದೇವೆ. ಜೊತೆಗೆ ಅಕ್ಕ ಭಾವನೂ ಇದ್ದಾರೆ. ನಮಗಿಂತ ಮೊದಲು ಅಕ್ಕ ಭಾವನಿಗೆ ಮದುವೆ ಆಗಿದ್ದರು. ಅವರಿಗಿನ್ನೂ ಮಕ್ಕಳಾಗಿಲ್ಲ. ಮೊದಲು ಅವರು ಬೇಡ ಅಂದುಕೊಂಡರು. ಆಮೇಲೆ ಅವರಿಗೆ ಮಕ್ಕಳಾಗಲು ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾಯಿತು. ನನ್ನ ಗಂಡ ಮೊದಲಿನಿಂದನೂ ಬೇರೆ ಊರಿನಲ್ಲಿ ಕೆಲಸ ಮಾಡೋದು. ತಿಂಗಳಿಗೊಮ್ಮೆ, ಒಂದೊಂದು ಬಾರಿ 2-3 ತಿಂಗಳಿಗೊಮ್ಮೆ ಮಾತ್ರ ಬರುತ್ತಾರೆ. ಆದರೂ ನಾವು ಅಂದುಕೊಂಡಿದ್ದಕ್ಕಿಂತ ನಮಗೆ ಬೇಗ ಮಕ್ಕಳಾಗಿದೆ. ನಮಗೆ ಮಗು ಆದಾಗ ಎಲ್ಲರಿಗೂ ಖುಷಿ. ಆದರೆ ಅದರ ಜೊತೆ ಒಂದು ಸ್ವಲ್ಪ ದುಃಖವು. ಯಾಕಂದರೆ ಅಕ್ಕ ಭಾವನಿಗೆ ಮಗು ಆಗಿಲ್ಲ ಅಂತ. ನಮಗೆ ಮಗು ಆದಮೇಲೆ ಅಕ್ಕ ಭಾವನ ಮಧ್ಯೆ ಜಗಳ ಜಾಸ್ತಿ ಆಯಿತು ಮತ್ತು ಭಾವ ಕುಡಿತದ ಚಟಕ್ಕೆ ಬಿದ್ದರು. ಇದನ್ನು ಸಹಿಸಲಾರದೆ ಅತ್ತೆ ಮಾವ ದಿನ ಚಿಂತಿಸತೊಡಗಿದರು. ಆದರೆ ಏನು ಮಾಡೋದು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಮತ್ತು ಅವರು ಬಹಳಷ್ಟು ಡಾಕ್ಟರ್ಗೆ ತೋರಿಸಿದ್ದಾರೆ. ದುಡ್ಡನ್ನು ಖರ್ಚು ಮಾಡಿದ್ದಾರೆ. ನಾನು ಒಂದು ದಿನ ನನ್ನ ಮಗುವನ್ನು ನೋಡಿಕೊಳ್ಳುತ್ತಿದ್ದೆ. ಆವಾಗ ಅಕ್ಕ ಬಂದರು. ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಿದ್ದರು. ಅದನ್ನು ನೋಡಿ ಅಯ್ಯೋ ಪಾಪ ಎಂದು ಅನಿಸಿತು ನನಗೆ. ನಾನೇ ಧೈರ್ಯ ಮಾಡಿ ಅಕ್ಕನಿಗೆ ಕೇಳಿದೆ, ಅಕ್ಕ, ನಿಮಗೆ ಈ ಕಷ್ಟದಿಂದ ಪಾರಾಗಲು ನೀವು ಯಾಕೆ ದತ್ತು ತೆಗೆದುಕೊಳ್ಳಬಾರದು? ನಾನೇನು ಒಪ್ಪುತ್ತೇನೆ, ಆದರೆ ನಿಮ್ಮ ಭಾವ ಮತ್ತು ಅತ್ತೆ ಮಾವ ಒಪ್ಪುತ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದೇನೆ ಅವರಿಗೆ, ನೀವು ಹೇಳಿದಂತೆ ನಾನು ಕೇಳ್ತೇನೆ, ನಿಮ್ಮಿಷ್ಟ ಮಗು ವಿಷಯದಲ್ಲಿ ಎಂದು. ಮಾರನೇ ದಿನ ಅತ್ತೆ ನನ್ನ ಹತ್ರ ಬಂದು, ನೋಡಮ್ಮ, ನಾನು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ನೀನು ಈ ವಿಷಯ ಕೇಳಿದ ಮೇಲೆ ಗಾಬರಿಯಾಗಬಾರದು ಮತ್ತು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ನಾನು ಇವತ್ತು ಏನೇ ಹೇಳ್ತಾ ಇದ್ದರೂ ಅದು ಈ ಕುಟುಂಬದ ಒಳಿತಿಗಾಗಿ, ಎಲ್ಲರೂ ಸುಖವಾಗಿ ಇರಬೇಕೆಂದು ಅಷ್ಟೆ. ನಿನಗೆ ಗೊತ್ತಿರುವ ಹಾಗೆ ನಿನ್ನ ಅಕ್ಕ ಭಾವನೆಗೆ ಮಕ್ಕಳಾಗಿಲ್ಲ. ಅವರಿಗೆ ಮಕ್ಕಳಾಗೋದು ಇನ್ನೂ ಕಷ್ಟವಾಗಿದೆ. ನಮಗೆ ದತ್ತು ತೆಗೆದುಕೊಳ್ಳಲು ಇಷ್ಟವಿಲ್ಲ. ಅದಕ್ಕೆ ನಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಆ ನಿರ್ಧಾರಕ್ಕೆ ನಿನ್ನ ಒಪ್ಪಿಗೆ ಮಾತ್ರ ಬಾಕಿ ಇದೆ. ನಮ್ಮ ನಿರ್ಧಾರವೇನೆಂದರೆ, ನಿನ್ನ ಅಕ್ಕನಿಂದ ಆಗದ ಮಗುವನ್ನು ನೀನು ನಿನ್ನ ಭಾವನ ಜೊತೆ ಸೇರಿ ಮಗುವನ್ನು ನೀಡಬೇಕೆಂದು. ಈ ಮಾತನ್ನು ಕೇಳಿದ ತಕ್ಷಣ 1 ನಿಮಿಷ ನನಗೆ ತಲೆ ಓಡಲಿಲ್ಲ. ಇವರೇನು ತಮಾಷೆ ಮಾಡ್ತಿದ್ದಾರಾ ಅಥವಾ ಇದು ಕನಸ ಅಂತ ಅನ್ನಿಸ್ತಾ ಇದೆ ನನಗೆ. ಆದರೆ ಅತ್ತೆ ನನ್ನ ಭುಜದ ಮೇಲೆ ಕೈ ಇಟ್ಟು, ಯಾಕೆ, ಏನಾಯ್ತು ರೋಹಿಣಿ ಅಂತ ಕೇಳಿದ ತಕ್ಷಣ ನಾನು ವಾಸ್ತವತೆಗೆ ಬಂದೆ. ಇದು ಏನು ಹೇಳ್ತಾ ಇದ್ದೀರಾ ಅತ್ತೆ? ಅವರು ನನ್ನ ಭಾವ, ಅಕ್ಕ ಇದ್ದಾರೆ ಮನೆಯಲ್ಲಿ. ನಾವು ಮಾಡೋದು ಎಷ್ಟು ಸರಿ? ಈ ವಿಷಯ ನನ್ನ ಗಂಡನಿಗೆ ತಿಳಿದರೆ ನನ್ನ ಜೀವನ ಏನಾಗುತ್ತದೆ? ನಿನ್ನ ಗಂಡನಿಗೆ ವಿಷಯ ತಿಳಿಯೋ ಹಾಗೆ ನಾವು ಮಾಡಲ್ಲ. ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ. ಅಕಸ್ಮಾತ್ ಅವರಿಗೆ ತಿಳಿದರೆ ನಾವು ಅದನ್ನು ಸಮಾಧಾನ ಪಡಿಸುತ್ತೇವೆ. ನಿಮ್ಮ ಭಾವನೆಗೆ ಮಗು ಅಂದರೆ ತುಂಬ ಇಷ್ಟ. ಅವನು ಕುಡಿತಕ್ಕೆ ಬಿದ್ದಿದ್ದಾನೆ. ಅವನು ಕುಡಿತದಿಂದ ಬಿಡಿಸಲು ಮಗು ಆಗಲೇಬೇಕು. ಈ ವಿಷಯ ಯಾರಿಗೂ ಗೊತ್ತಾಗದಂತೆ ನಾವು ಕಾಪಾಡಿಕೊಂಡಿದ್ದೇವೆ. ನೀನು ಮಗುವನ್ನು ಎತ್ತುಕೊಟ್ಟು ಅವರಿಗೆ ನೀಡಿದರೆ ಸಾಕು. ನೀನು ನಿರ್ಧಾರ ಮಾಡಲು ಕೆಲವು ದಿನಗಳನ್ನು ತೆಗೆದುಕೊಳ್ಳು, ಆದರೆ ಸರಿಯಾದ ನಿರ್ಧಾರವನ್ನು ಮಾಡು. ನಾನು ಅತ್ತೆ ಹೇಳಿದ ವಿಷಯವನ್ನು ರಾತ್ರಿಯೆಲ್ಲ ಯೋಚನೆ ಮಾಡಿ ನಿದ್ದೆಯೇ ಬರಲಿಲ್ಲ. ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಮರುದಿನ ನಾನು ಭಾವನಿಗೆ ಕಾಫಿ ನೀಡಲು ಹೋದೆ. ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗಲಿಲ್ಲ ನನಗೆ. ಅತ್ತೆ ಅದನ್ನು ಗಮನಿಸಿ ನನ್ನ ಹತ್ರ ಬಂದರು. ಯಾಕಮ್ಮ ರೋಹಿಣಿ ಹೀಗೆ ಮಾಡಿದೆ? ನಾನು ನೆನ್ನೆನೇ ನಿನಗೆ ಹೇಳಿದೆ ಅಲ್ಲ, ಈ ವಿಷಯ ಎಲ್ಲರಿಗೂ ತಿಳಿದಿದೆ. ಎಲ್ಲರೂ ಒಪ್ಪಿಗೆ ನೀಡಿದ್ದಾರೆಂದು. ಆದರೂ ಮನೆಯಲ್ಲಿ ಅಕ್ಕ ಇರುವಾಗ ನಾನು ಹೇಗೆ ಇದು ಮಾಡಲು ಸಾಧ್ಯ? ಅತ್ತೆ ಅಕ್ಕನನ್ನು ಕರೆದು ನನ್ನ ಕೋಣೆಗೆ ಅವರ ಮುಂದೆಯೇ ಈ ವಿಷಯವನ್ನು ಹೇಳಿದರು. ಅಕ್ಕ ನನ್ನ ಕೈಯನ್ನು ಹಿಡಿದು, ನನ್ನದೇನು ಅಭ್ಯಂತರವಿಲ್ಲ ರೋಹಿಣಿ. ನನಗೆ ನನ್ನ ಸಂಸಾರವನ್ನು ಉಳಿಸಿಕೊಳ್ಳಬೇಕು. ಅದಕ್ಕೆ ನಾನು ಒಪ್ಪಿದ್ದೇನೆ. ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡು. ನೋಡಮ್ಮ ರೋಹಿಣಿ, ಇವತ್ತು ದಿನ ಚೆನ್ನಾಗಿದೆಯಂತೆ. ಇವತ್ತಿನಿಂದ ನೀನು ನಿನ್ನ ಭಾವನ ಜೊತೆಗೆ ಇರಬೇಕು. ಅವರ ಜೊತೆ ಸಮಯ ಕಳೆಯಬೇಕು. ಅವನು ಇಷ್ಟಪಡುವ ಹಾಗೆ ಇರಬೇಕು ಮತ್ತು ಕೆಲವು ತಿಂಗಳಲ್ಲಿ ಶುಭ ಸುದ್ದಿಯನ್ನು ನೀಡಿ ನಮ್ಮ ಮನೆಗೆ ಬೆಳಕನ್ನು ನೀಡಬೇಕು. ಹೌದು, ನಿಮ್ಮ ಭಾವನಿಗೆ ಹಸಿರು ಬಣ್ಣವೆಂದರೆ ಬಹಳ ಇಷ್ಟ. ಇವತ್ತು ರಾತ್ರಿ ನೀನು ಹಸಿರು ಬಣ್ಣವನ್ನು ಧರಿಸಿ ಭಾವನ ಜೊತೆ ನೀನು ಸಮಯ ಕಳೆಯಬೇಕು. ಆಯಿತು ಅತ್ತೆ ಮತ್ತು ಅಕ್ಕ, ನೀವು ಇಷ್ಟು ಹೇಳಿದ್ದೀರಾ ಅಂದರೆ ನಾನು ನಿಮ್ಮ ಮಾತಿಗೆ ಒಪ್ಪುತ್ತೇನೆ. ಆದರೆ ನನ್ನ ಸಂಸಾರವನ್ನು ನೀವೇ ಉಳಿಸಬೇಕು. ಅಂದು ರಾತ್ರಿ ನಾನು ಹಸಿರು ಬಣ್ಣದ ಸೀರೆಯನ್ನು ಧರಿಸಿ ಮಗುವನ್ನು ಅತ್ತೆಗೆ ನೀಡಿ ನಾನು ಭಾವನ ಜೊತೆಗೆ ಕಾಲ ಕಳೆಯಲು ಹೋದೆ. ರೂಮಿನ ಒಳಗಡೆ ಹೋಗಿದ ತಕ್ಷಣ ಭಾವ ನನ್ನನ್ನು ನೋಡಿ ಎದ್ದು ನಿಂತರು. ನನ್ನ ಕೈಯನ್ನು ಹಿಡಿದು ಮಂಚದ ಮೇಲೆ ಕೂರಿಸಿ ಕೋಣೆಯ ಬಾಗಿಲನ್ನು ಹಾಕಿದರು. ರೋಹಿಣಿ, ನನಗೆ ತಿಳಿದಿದೆ ಇದು ನಿನಗೆ ಮುಜುಗರದ ವಿಷಯವೆಂದು. ಆದರೆ ಎಲ್ಲರೂ ಇದೇ ನಿರ್ಧಾರ ಸೂಕ್ತವೆಂದು ಯೋಚನೆ ಮಾಡಿದ್ದೇವೆ. ನಿನ್ನ ಗಂಡ ತಿಂಗಳಿಗೊಮ್ಮೆ, ನಾವು 2-3 ತಿಂಗಳಿಗೊಮ್ಮೆ ಬರುತ್ತಾನೆ. ಅವನಿಗೆ ವಿಷಯ ಗೊತ್ತಾಗಲ್ಲ.
ಅಕಸ್ಮಾತ್ ಅವನಿಗೆ ವಿಷಯ ಗೊತ್ತಾದರೂ ನಿನ್ನದೇ ಮಗು ಎಂದು ಹೇಳಿ ನಂತರ ನಾವು ಮಗುವನ್ನು ದತ್ತು ತೆಗೆದುಕೊಳ್ಳುತ್ತೇವೆ. ಅವನಿಗೆ ಅವನದೇ ಮಗು ಅಂತ ತಿಳ್ಕೊತಾನೆ. ನಾನು ಮತ್ತು ನಿಮ್ಮ ಅಕ್ಕ ತುಂಬ ನೊಂದಿದ್ದೇವೆ ಈ ವಿಷಯದಲ್ಲಿ. ಇಂದಿನಿಂದ ನಿನ್ನಿಂದ ನಮಗೆ ಸ್ವಲ್ಪ ಸಮಾಧಾನವು ಸಿಗುವ ಸೂಚನೆ ಇದೆ. ಭಾವ, ನೀವು ಹೇಳುತ್ತಿರುವುದು ಸರಿ. ನಾನು ಒಪ್ಪಿಕೊಂಡಿರುವುದು ಅಕ್ಕನಿಗೋಸ್ಕರ. ಅವರ ಕಷ್ಟವನ್ನು ನೋಡೋಕೆ ಆಗದೆ. ತುಂಬ ಸಂತೋಷ ರೋಹಿಣಿ. ಇಂದಿನಿಂದ ನಾವು ಎಷ್ಟು ಸಾಧ್ಯನೋ ಅಷ್ಟು ಸಮಯವನ್ನು ಕಳೆಯಬೇಕು. ಆಯಿತು ಭಾವ, ಹಾಗೇ ಆಗಲಿ. ನನಗೆ ನೀನು ಹುಟ್ಟಿರೋ ಸೀರೆ ಇಷ್ಟ ಆಗಿದೆ. ಆದರೆ ನಾನು ನಿನಗೋಸ್ಕರ ಏನನ್ನೋ ತಂದಿದ್ದೇನೆ. ನೀನು ದಯವಿಟ್ಟು ಅದನ್ನು ಧರಿಸುತ್ತೀಯಾ? ಭಾವ, ನನಗೋಸ್ಕರ ಒಂದು ಮಾಡರ್ನ್ ಡ್ರೆಸ್ಸನ್ನು ತಂದಿದ್ದಾರೆ. ನೋಡೋದಕ್ಕೆ ಅದು ಚೆನ್ನಾಗಿದೆ. ನೀನು ಮಾಡರ್ನ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತೀಯ. ನಿನ್ನಲ್ಲಿರುವ ಸೌಂದರ್ಯ ಇನ್ನಷ್ಟು ಹೆಚ್ಚು ಕಾಣುತ್ತದೆ. ನಾನು ತಲೆ ಬಗ್ಗಿಸಿ, ಆಯಿತು ಭಾವ, ಇದನ್ನು ಧರಿಸಿಕೊಂಡು ಬರ್ತೇನೆ. ನಾನು ಅವರು ಕೊಟ್ಟಿರುವ ಬಟ್ಟೆಯನ್ನು ಹಾಕಿಕೊಂಡು ಬಂದೆ. ಅವರು ಕಣ್ಣು ಮಿಟುಕಿಸದೆ ನನ್ನೇ ನೋಡುತ್ತಿದ್ದಾರೆ. ಅವರು ತಂದಿರೋ ಬಟ್ಟೆನೂ ಹಾಗೇ ಇದೆ. ಅರ್ಧ ಸೌಂದರ್ಯ ಆಚೆ ಕಾಣಿಸುತ್ತದೆ. ನಾನು ಮುಜುಗರದಿಂದ ಕೈಯನ್ನು ಮುಚ್ಚಿಕೊಂಡೆ. ಭಾವ ಕೈಯನ್ನು ತೆಗೆದು, ಇನ್ನು ಈ ಬಿಗುಮಾನ ನಮ್ಮಿಬ್ಬರ ಮಧ್ಯೆ ಇರುವುದು ಬೇಡ. ನಿನಗೆ ಇದನ್ನು ಸರಿಯಾಗಿ ಧರಿಸಲು ಬರುವುದಿಲ್ಲ. ನಾನು ನಿನಗೆ ತೋರಿಸುತ್ತೇನೆ ಎಂದು ಒಂದೊಂದಾಗಿ ಅದನ್ನು ತೆಗೆದರು. ಮತ್ತೆ ಅದನ್ನು ನನಗೆ ತೊಡಿಸಿ ಹೀಗೆ ಹಾಕಿಕೊಳ್ಳಬೇಕೆಂದು ಕನ್ನಡಿ ಮುಂದೆ ನಿಲ್ಲಿಸಿ, ನೋಡು, ನಿನ್ನ ಮುಂದೆ ಯಾವುದೇ ರಂಬೆ ಊರ್ವಶಿಯೂ ಕಡಿಮೆ. ಅಂದು ರಾತ್ರಿ ಭಾವ ಅವರ ಮನಸ್ಸಿನ ಆಳದ ನೋವನ್ನು ಹೇಳಿಕೊಂಡರು ಮತ್ತು ಬಗೆದಷ್ಟು ಸೌಂದರ್ಯವನ್ನು ಸವೆದರು. ಮಾರನೇ ದಿನ ನಾವು ಹೇಳುವುದು ಲೇಟಾಯಿತು ಮತ್ತು ಕೋಣೆಯಿಂದ ಹೊರಗಡೆ ಸರಿ ಮಾಡಿಕೊಂಡು ಬಂದೆ. ನನ್ನನ್ನು ನೋಡಿ ಅಕ್ಕ ಮತ್ತು ಭಾವ ನಕ್ಕರು. ಪರವಾಗಿಲ್ಲ, ನೀನು ಮನೆ ಕೆಲಸ ಏನನ್ನು ಮಾಡಬೇಡ. ಇನ್ಮೇಲೆ ನೀನು ಹೆಚ್ಚೆಚ್ಚು ಸಮಯ ನಿನ್ನ ಭಾವನ ಜೊತೆ ಕಳೆದರೆ ಸಾಕು. ಈ ಮಾತನ್ನು ರೂಮಿನಿಂದ ಕೇಳಿದ ಭಾವ ನನ್ನನ್ನು ಮತ್ತೆ ಕರೆದರು. ಮತ್ತೆ 2 ತಾಸು ಆದಮೇಲೆ ನಾನು ರೂಮಿನ ಆಚೆ ಬಂದಿದ್ದು. ನನಗೂ ಸುಸ್ತಾಗಿತ್ತು. ನಾನು ನಿದ್ರಿಸಿದೆ. ಮತ್ತೆ ರಾತ್ರಿ ಭಾವ ಅವರಿಷ್ಟದ ಮತ್ತೊಂದು ಬಟ್ಟೆಯನ್ನು ತಂದಿದ್ದರು. ಅದನ್ನು ನನಗೆ ತೊಡಿಸಿ ಸೌಂದರ್ಯದ ಅಳತೆ ಮಾಡಿ ತೂಗಿ ವರ್ಣಿಸಿ ಸವಿದರು. ಮಾರನೇ ದಿನ ನಾನು ಅಡಿಗೆ ಮಾಡುತ್ತಿದ್ದೆ. ನನ್ನ ಬೆನ್ನಿನ ಹಿಂದೆ ಗುರುತಾಗಿದೆ. ಅಕ್ಕ ಅದನ್ನು ನೋಡಿ, ಭಾವ ನಿನಗೆ ತುಂಬ ಕಷ್ಟ ಕೊಡುತ್ತಿದ್ದಾರೆ. ಇಲ್ಲ ಅಕ್ಕ, ಹಾಗೇನೂ ಇಲ್ಲ. ಏನೋ ಆವೇಶದಲ್ಲಿ ಆ ಥರ ಆಗಿದೆ ಅಷ್ಟೆ. 2 ದಿನ ಹೊರಟು ಹೋಗುತ್ತೆ. ಮತ್ತೆ ನನ್ನನ್ನು ಕರೆದು ಎಲ್ಲ ಸರಿ ಇದೆಯಲ್ಲ, ಏನಾದರೂ ತೊಂದರೆ ಇದೆಯೇ ಎಂದು ಕೇಳಿದರು. ಏನೂ ಇಲ್ಲ ಅತ್ತೆ. ನನ್ನ ಗಂಡನ ಫೋನ್ ಬಂದಿತ್ತು. ನಾನು ಅವರತ್ರ ನಾರ್ಮಲ್ ಆಗೇ ಮಾತನಾಡಿದೆ. ಅವರು, ನಾನು ಕೆಲಸದ ನಿಮಿತ್ತ ಹೊರದೇಶಕ್ಕೆ ಹೋಗುತ್ತಿದ್ದೇನೆ, ಬರಲು ತಡವಾಗುತ್ತದೆ ಎಂದರು. ನೀನು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡ. ನಾನು ನಿನ್ನನ್ನು ಮಿಸ್ ಮಾಡುತ್ತಿದ್ದೇನೆ. ಬಂದ ಮೇಲೆ ಬಡ್ಡಿ ಸಮೇತ ತೆಗೆದುಕೊಳ್ಳುತ್ತೇನೆ. ಅಲ್ಲಿವರೆಗೂ ಸ್ವಲ್ಪ ಕಾಯಿ ಎಂದು ಸಮಾಧಾನ ಮಾಡಿದರು. ನನಗೆ ಒಳಗೆ ಬೇಜಾರಾಯಿತು. ಯಾಕಂದರೆ ಆ ವ್ಯಕ್ತಿಗೆ ಏನೂ ತಿಳಿದಿಲ್ಲ ನಾನು ಮೋಸ ಮಾಡುತ್ತಿದ್ದೇನೆ ಅಂತ. ಆದರೆ ಭಾವ ಕುಡಿಯೋದನ್ನು ಬಿಟ್ಟಿದ್ದಾರೆ ಮತ್ತು ಈ 15-20 ದಿನಗಳಲ್ಲಿ ಅವರ ವರ್ತನೆ ಬದಲಾಗಿದೆ. ಅವರು ಪ್ರತಿದಿನ ಶುಭ ಸುದ್ದಿಗಾಗಿ ಕಾಯುತ್ತಿದ್ದಾರೆ. 1 ತಿಂಗಳು ಹೀಗೆ ನಡೆಯಿತು. ನಾನು ಬಹಳಷ್ಟು ಸಮಯ ಭಾವನ ಜೊತೆಗೆ ಕಳೆಯುತ್ತಿದ್ದೆ. ನನಗೂ ಅವರ ಜೊತೆ ಸಮಯ ಕಳೆಯಲು ಇಷ್ಟವಾಗುತ್ತದೆ. ಯಾಕಂದರೆ ಗಂಡ ದೂರ ಇದ್ದಿದ್ದರಿಂದ ನನಗೂ ಒಂಟಿತನ ಕಾಡುತ್ತಿತ್ತು. ಇದನ್ನು ಭಾವ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಒಂದು ದಿನ ನನಗೆ ಏನೋ ಸರಿಯಿಲ್ಲವೆಂದು ಅನ್ನಿಸ್ತು. ಡಾಕ್ಟರ್ ಹತ್ರ ಹೋದ ಮೇಲೆ ಶುಭ ಸುದ್ದಿ ಎಂದು ಗೊತ್ತಾಯಿತು. ಮನೆಯಲ್ಲಿ ಸಂಭ್ರಮದ ವಾತಾವರಣ. ಭಾವನಿಗೆ ಫಲ ಕೊಟ್ಟ ದಿನ. ಆದರೂ ನಾವು 9 ತಿಂಗಳು ಕಾಯಬೇಕಾಗಿತ್ತು. ಭಾವ ನನ್ನನ್ನು 9 ತಿಂಗಳು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನನ್ನ ಮೊದಲ ಹೆರಿಗೆಯಲ್ಲಿ ನಾನು ನನ್ನ ಗಂಡನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದೆ. ಆದರೆ ಈ ಸತಿ ಭಾವ ಆ ಸ್ಥಾನವನ್ನು ತುಂಬಿದ್ದಾರೆ. ಒಬ್ಬ ಹೆಂಡತಿಗೆ ತಾಯಿ ಆಗುವ ಸಂದರ್ಭದಲ್ಲಿ ಗಂಡ ಪಕ್ಕದಲ್ಲಿರಬೇಕೆಂಬ ಹಂಬಲ ಸಹಜ. ನಾನು ಈ ಹೆರಿಗೆಯಲ್ಲಿ ಅದನ್ನು ನೆರವೇರಿಸಿಕೊಂಡೆ. 9 ತಿಂಗಳು ಆದಮೇಲೆ ಒಂದು ಶುಭ ಸುದ್ದಿ, ಗಂಡು ಮಗುವಿನ ಜನನ. ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಮತ್ತು ದೇವರಿಗೆ ಅರಿಸಿದ್ದ ಅರಿಕೆಗಳನ್ನು ಪೂರ್ತಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಕ್ಕ ಭಾವನಿಗೆ ಖುಷಿ ಎಂದರೆ ಖುಷಿ. 3 ತಿಂಗಳಾದ ಮೇಲೆ ನನ್ನ ಗಂಡ ಬರ್ತಾರೆ. ಅವರಿಗೆ ಮಗುವಿನ ವಿಷಯ ತಿಳಿಯುತ್ತದೆ. ಆದರೆ ಹೇಗೆ ಆಯಿತು ಎಂದು ತಿಳಿಯಲ್ಲ. ಆ ಮಗು ಅಕ್ಕ ಭಾವನದೇ ಎಂದು ನನ್ನ ಗಂಡ ಭಾವಿಸುತ್ತಾರೆ. ನನ್ನ ಗಂಡ ಬಂದ ಸುದ್ದಿ ಭಾವನಿಗೆ ಇಷ್ಟ ಆಗೋದಿಲ್ಲ. ಇವಾಗ ನಿನಗೆ ನಾನು ಬೇಡ ಅಂತ ಅಲ್ವಾ ಅಂತ ಪ್ರಶ್ನಿಸ್ತಾರೆ ಭಾವ. ನನ್ನ ಗಂಡ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆನೋ ಬರೋದು. ಮಿಕ್ಕಿದ ಸಮಯದಲ್ಲಿ ನೀವೇ ಅಲ್ಲವೇ ನನಗೆ ಎಂದು ಸಮಾಧಾನ ಮಾಡಿದೆ. ನನ್ನ ಗಂಡನಿಗೆ ತುಂಬ ದಿನ ಆದಮೇಲೆ ಹೆಂಡತಿ ಮಗುವನ್ನು ನೋಡಿದ ಖುಷಿ ಮತ್ತು ಬಡ್ಡಿ ಸಮೇತ ತೀರಿಸ್ಕೊಳ್ಳೋ ಹಂಬಲ. ನನಗೂ ನನ್ನ ಗಂಡನನ್ನು ನೋಡಿದ ಖುಷಿಯಾಯಿತು. ನಾನು ಮಾಡಿದ ನಿರ್ಧಾರ ತಪ್ಪೋ ಸರಿನೋ, ಆದರೆ ಇಂದು ನನ್ನ ಸಂಸಾರ ಖುಷಿಯಾಗಿದೆ. ಅದಕ್ಕಿಂತ ಇನ್ನೇನು ಬೇಕು ನನಗೆ?
ನನ್ನಿಂದ ನನ್ನ ಸಂಸಾರ ಉಳಿದಿದೆ, ಮನೆ ಆನಂದವಾಗಿದೆ, ಸಂತೋಷವಾಗಿದೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.